ಋಷಿ ಮಳ್ಳಿ. ಹೌದು. ಮಹರ್ಷಿ ಮಳ್ಳಿಯಾಗ ಅಕ್ಕಿಂತಪ್ಪ ಸ್ವಾಮಿಗಳಿದ್ರು. ಅವರು ಒಂದು ಆಕಳ ಸಾಕ್ಯಂದು, ವೆರಿ ಗುಡ್. ಒಂದು ಆಕಳ ಸಾಕ್ಯಂದು ಅಲ್ಲಿ ಭಕ್ತರಿಗೂ ಇವ್ರಿಗೂ ಏನೋ ಒಂದು ಈಗೇನಿಗೆ ಅಜ್ಜಾರ ಮಗ ಡಿಸ್ಪ್ಯೂಟ್ ನಡೀತಲ್ಲ, ಇದೇ ತರ ಡಿಸ್ಪ್ಯೂಟ್ ನಡೀತಂತೆ. ಅವಾಗ ಬ್ಯಾಡ್ ಬಿಡಪ್ಪ ನಂದು ಅವ್ರ ಆಕಳ ಹಿಡ್ಕೊಂಡು ಹೋದ್ರಂತ. ಆಕಳ ಹಿಡ್ಕೊಂಡು ಹಳ್ಳಿ ಮೇಲೆ ಹೊಂಟ್ರಂತ. ಕಿಟದಳ್ಳಿ ಹತ್ರ ಹೋಗುತ್ತೋ ಆಕಳ ಒಂದು ಕಲ್ಲು ಕೂಡ ಆಯ್ತಂತ. ಹಂಗ ಕಿಡಿ ಹಾರ್ತಂತ. ಆಕಳ ಕಲ್ಲು ಬಿಡೋದು ಅದು ಕಿಡದಳ್ಳಿ ಆತಂತ. ಆ ತಿಪ್ಪೆ ಕೊಪ್ಪಕ್ಕೆ ಹೋಗುತ್ತೋ ಆಕಳ ಸಗಣಿ ಹಾಕ್ತಂತೆ. ಅದು ತಿಪ್ಪೆ ಕೊಪ್ಪ ಅಂತಂತೆ. ವೆರಿ ಗುಡ್. ಸಲ್ಯೂಟ್. ತಿಪ್ಪೆ ಕೊಪ್ಪ ಅಂತಂತೆ. ಆಮೇಲೆ ಮಾಸೂರ್ಗೆ ಹೋಗಿ ಹಾಲು ಕರೆದು ಮೊಸರು ಮಾಡಿದ್ನಂತೆ. ಮಾಸೂರು ಅಂತ ಹೆಸರು ಬಂತಂತೆ. ಅದು ಒಬ್ಬ ಶರಣರ ನಾಡು, ಶರಣರ ಬೀಡು. ಹಂಗಾಗಕ್ಕೆ ಈ ಗುರುಗಳಲ್ಲಿ ನೆಲೆ ನಿಲ್ಲಕ್ ಸಾಧ್ಯ ಆಗಿರೋದು. ಅದ್ರ ಇತಿಹಾಸ ಇವ್ರ ಊರಿಗೆ ಯಾಕೆ ಗೊತ್ತಿದ್ದಿಲ್ಲ. ಅಜ್ಜಾರ್ ನನ್ ಕರ್ತಾರಲ್ಲ ವರ್ಷ ಬನ್ನಿ ಬಿಡಿ ಕಾರ್ಯಕ್ರಮಕ್ಕೆ, ಅವಾಗ ಹೇಳಿದ್ಮೇಲೆ ಅಯ್ಯೋ ನಾವಿಲ್ಲೇ ಸ್ಥಳೀಯರಿದ್ದು ನಮಗೆ ಗೊತ್ತಿಲ್ಲ ಅಂದ್ರೆ ಜನ. ಹಿಂದೆ ಒಂದು ಮಾತು ಹೇಳಿದ್ದೀನಿ ನಾನು, ಸರ್ವಜ್ಞ ಮೂರ್ತಿ ಯಾಕೆ ಕಟ್ಕೊಂಡ್ರು ಮಾವ ಅಂತ ಕೇಳಿದಾಗ, ಮೊದಲು ಅಲ್ಲಿ ರಾಜಕೀಯ ಮಾಡೋ ಹಿರೇಕೆರೆ ತಾಲೂಕು ಹಿರೇತನ ಮಾಡ್ತಾರಲ್ಲ, ಯಾರ ಬಿಸಿ ಪಾಟೀಲ್ ಬಣ್ಕಾರ ಅವ್ರನ್ನ ಹೋಗಿ ಕೇಳಲಿ ಬಸ್ಯ, ಸರ್ವಜ್ಞ ಮೂರ್ತಿ ನಿಮ್ಮ ತಾಲೂಕ್ನಾಗ ಯಾಕೆ ಉದ್ಭವ ಆಗಿಲ್ಲ? ತಮಿಳ್ನಾಡ್ನಾಗ 80 ಅಡಿ ಉದ್ಭವ ಆಗೈತಿ. ನಮ್ಮ ಕರ್ನಾಟಕದಾಗನ ಸರ್ವಜ್ಞ ಹುಟ್ಟಿದ್ದು ಯಾವ ಜಾಗ, ಅಬ್ಲೂರು ಅಥವಾ ಮಾಸೂರು. ಅವ್ನು ಸತ್ತ ಜಾಗ ಯಾವ್ದು, ಅಬ್ಲೂರು ಮಾಸೂರು ಅನ್ನೋ ಇತಿಹಾಸ ಇಲ್ದೇನೆ, ಮೂರ್ತಿ ಇಲ್ದೇನೆ ಇವತ್ತು ಈ ಥರ ಬಿಟ್ಟಿದ್ದಾರೆ ಅವರು. ಆ ಅಬ್ಲೂರಾಗ ನನ್ನ ಅನಿಸಿಕೆ ಪ್ರಕಾರ ಅಬ್ಲೂರಾಗ ಹುಟ್ಟಿರ್ಬೋದು. ಯಾಕಂದ್ರೆ ಆಕಿ ಮಾಳಿ ಕುಂಬಾರಕ್ಕೆ ಮಾಳಿ ಅಲ್ಲೇ ನೆಲೆ ಆಗಿದೆ. ಅದರ ಇವು ಬಸವರಸ ಬ್ರಾಹ್ಮಣ. ಇವ ವಿಶ್ವನಾಥನ ಕಾಶಿಯಿಂದ ತಗೊಂಬಂದು ಆ ಕುಂಬಾರಗುಂಡಿ, ಆ ಮಾಸೂರು ಹೊಳೆ ಕುಂಬಾರಗುಂಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಅವನ ವಿದ್ಯಾ ಕಲೀಲಿಕ್ಕೆ ಇದಕ್ಕೆ ಹೋಗ್ತಿದ್ದ ಅಬ್ಲೂರಿಗೆ. ಅಲ್ಲಿ ಸೋಮನಾಥ, ಸರಸ್ವತಿ, ಬಸವಣ್ಣನ ಇನ್ನೂ ಎಷ್ಟೋ ದೇವಾನ ದೇವತೆಗಳು ಇತಿಹಾಸ ತಿಳ್ಕೊಂಡಾಗ ಆ ಮಾಳಿ ಅನ್ನಂಥ ಮಹಿಳೆ ಇವನ ಜೊತೆಲೆ ಸ್ವಲ್ಪ ಕೆಲವು ದಿನ ಕಾಲಹರಣ ಮಾಡಿದ್ಲು. ಗರ್ಭಿಣಿ ಆದ್ಲು, ಜನನಾದ. ಅವನು ಹಂಗೆ ಮಾತಾಡ್ಕೊಂತ ಹೊಂಟ. ನಾವೆಲ್ಲ ಬರ್ಕೊಂತ ಹೊಂಟಿವಿ. ನಮ್ದೆಲ್ಲ ಇತಿಹಾಸ ಅಳಿಸೋತು, ಅವನ ಇತಿಹಾಸ ತಿಳ್ಕೊಳ್ಳಿ ಆಯ್ತು. ಇದು ಇತಿಹಾಸ. ಹೌದು, ನೀನೇ ಹೇಳ್ಕೊಟ್ಟಿದ್ದೆ. ಇನ್ನು ಮುಂದೆ ಅದು ನಿನ್ನಿಂದನ ಸ್ಥಾಪನೆ ಆಗಬೇಕು. ಕೆಲವೇ ದಿನಗಳಲ್ಲಿ ದೊಡ್ಡ ಹೋರಾಟ ಐತಿ ಸರ್ವಜ್ಞನ ಬಗ್ಗೆ. ಯಾಕೆ ಹಿರೇಕೆರೆ ತಾಲೂಕು 2 ತಾಲೂಕು ಆದ್ವೀಗ. ಮಾಸೂರ ರಟ್ಟಳ್ಳಿ ಬಂತು, ಅಬ್ಲೂರ ಹಿರೇಕೆರೆಗೆ ಬಂತು. ಈಗ ಅವ್ರವ್ರ ಜಿದ್ದಾಗೋದ್ಕಿಂತ ಒಂದು ಮುಕ್ತಿ ಕೊಟ್ಟು ಸರ್ವಜ್ಞ ಈ ಕಡೆ ಕಂಡುಬಿಟ್ರೆ ಮಧುಮಾಸ ಕೆಂಚಮ್ಮ ಕಾಂತಾಳ, ಉತ್ತರಾಯ ಕಾಂತಾನೆ, ಈ ವೈಭದ್ರ ಕಾಂತಾನ, ಹೌದಲ್ಲ, ಈ ಶರಣ ಯಾಕೆ ಮದುವೆ ಕಾಂತಾಳ. ಆ ಕಡೆ ನೋಡಿದ್ರೆ ನಮ್ಮ ಸರ್ವಜ್ಞ ಕಾಂತಾನ, ಉಕ್ಕಡಿಗಾಚಿ ಅಜ್ಜಯ್ ಕಾಂತಾನೆ, ಹೌದಲ್ಲ. ಅವ್ರ ಇತಿಹಾಸ ಬೆಳಕಿ ತರಬೇಕು. ಅದನ್ನ ನಾನು ಮುಂದೆ ಹಿರೇಕೆರೆ ತಾಲೂಕಿನಾಗ ಹೋರಾಟ ಮಾಡ್ತೀನಿ. ನಿನ್ನ ಫೋಟೋ ಇಟ್ಕೊಂಡು ನಿನ್ನ ಮುಂದೆ ಕುಂದಿಸು ಹೋರಾಟ ಮಾಡಿ. ಹಿರೇಕೆರೆ ತಾಲೂಕಿನಾಗ ಹೋರಾಟ ಮಾಡೋಕ್ಕೂ ಒಂದು ಅವಕಾಶ ಐತಿ. ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಬಸವರಾಜಪ್ಪ ಇರೋನು ನಮ್ಮ ರಿಲೇಷನ್. ಹೌದು. ಮೊನ್ನೆ ಆಂಜನೇಯನ ಗುಡಿ, ಹನುಮಪ್ಪನ ಗುಡಿ ಉದ್ಘಾಟನೆ ಮಾಡಿದ. ಅವನೇ ದುಡ್ಡೆತ್ತಿ 1.5 ಕೋಟಿ ಕಲ್ಲಿಂದು. ವೆರಿ ಗುಡ್. 1.5 ಕೋಟಿ. ಈಗೇನಿಲ್ಲ ಆರ್ ಪಾಟೀಲ್ ಅದ, ಇವನು 5 ವರ್ಷದ ಹಿಂದಿದ್ದಾಗ ಬರೀ ಕಲ್ಕಟ್ ಮಾಡಿಸ್ಕೊಂಡ ನೆಲಗಟ್ಟ ಅಷ್ಟೇನೆ. ಇವನು ಬಸವರಾಜಪ್ಪ ಇಲ್ಲಿ ನಮ್ಮ ಸಿದ್ದಾಪುರದಾಗಿದ್ದ. ಅವನು ನಮ್ಮ ಮುಜಿನೇಶ್ ಅದಲ್ಲ, ನಮ್ಮ ರಿಲೇಷನ್ MLA. ಅವನಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಪಾಟೀಲನ್ನು ಇಲ್ಲಿಗೆ ಹಾಕ್ತಿದ್ದ, ಆರ್ ಪಾಟೀಲ್ ಅನ್ನ. ಅವನು ಬಸವರಾಜಪ್ಪ ಪೂರ್ತಿ ಕಲ್ಲಿನ ದೇವಸ್ಥಾನ ಕಟ್ಟಿ ಮೊನ್ನೆ ಹೋದ ತಿಂಗಳು ಉದ್ಘಾಟನೆ ಮಾಡಿ ನನಗೂ ಸಹಿತ ಸನ್ಮಾನ ಇಟ್ಕೊಂಡ. ನಿನ್ನೆ ರಾಜ್ಯ ಪ್ರಶಸ್ತಿ ಬಂದೈತಿ, ಬಾ ಸನ್ಮಾನ ಮಾಡ್ಬೇಕು ಅಂತ ನಾವು ಒಂದು ವಾರಕ್ಕಿಂತ ಮುಂಚೆನೆ ಹೇಳಿ ಸನ್ಮಾನ ಮಾಡೋದು. ಎಲ್ಲರಿಗೂ ಆಂಜನೇಯನ ಮೂರ್ತಿನೇ ಸನ್ಮಾನ ಮಾಡ್ಯಾರ. ಆಂಜನೇಯನ ಗುಡಿ, ಗಣಪತಿ ಗುಡಿನ ಬರೀ ಪೊಲೀಸರೇ ದುಡ್ಡೆತ್ತಿ 1.5 ಕೋಟಿ. ಮತ್ತು ನಮಸ್ಕಾರ. ನಮ್ಮ ರೇವಣಸಿದ್ಧ ಗುರುಗಳ ಹತ್ರ ನಮ್ಮ ರೇವಣಸಿದ್ಧರ ಗುರುಗಳ ಹತ್ರ ನಂದೊಂದು ಬೇಡಿಕೆ ಏನಪ್ಪಾ ಅಂದ್ರೆ, ಈ ರೇವಣಸಿದ್ಧ ಮದಗಮಾಸುರಿ ಕೆಂಚಮ್ಮನ ಒಂದು ಕೆರೆಯ ಮಧ್ಯದಲ್ಲಿ ಮರಡಿ ಅನ್ನಂತ ಮುತ್ತಿನಕೋಟಿ ಮಟ್ಟಿಕೋಟಿ ಗ್ರಾಮ ಮರಡಿ ಅನ್ನಂತ ಆ ಒಂದು ತಪೋಭೂಮಿ ಒಳಗಡೆ ಸುಮಾರು 25-30 ವರ್ಷಗಳಿಂದ ಆ ಒಂದು ರೇವಣಸಿದ್ಧನ ಸೇವೆ ಮಾಡ್ತಾ ಬೆಳಗ್ಗೆ ಬಂದಿದ್ದಾರೆ. ಇನ್ನು ಮುಂದ ಆ ಬೆಟ್ಟ ಇತಿಹಾಸಕ್ಕೆ ಮೂಡಿ ಬರ್ಬೇಕು. ಅಲ್ಲಿ ರಾಕ್ ಗಾರ್ಡನ್ ಆಗ್ಬೇಕು. ಸಾರ್ವಜನಿಕರು ಬಂದು ಅಲ್ಲಿ ವ್ಯವಸ್ಥೆ, ರೇವಣಸಿದ್ಧನ ಆಶೀರ್ವಾದ, ಚೌಡೇಶ್ವರ ಆಶೀರ್ವಾದ, ಬಸವಣ್ಣನ ಆಶೀರ್ವಾದ, ಮಧುಮಾಸ ಕೆಂಚಮ್ಮನ ಆಶೀರ್ವಾದ ಎಲ್ಲಾನು ಪಡಿಲಿಕ್ಕೆ ಒಂದು ಎಲ್ಲಾ ಪ್ರಜೆಗಳಿಗೂ ಅವಕಾಶ ಇದೆ. ರೇವಣಸಿದ್ಧನ ಒಂದು ತಪೋಭೂಮಿ ನೀವು ನೋಡ್ಬೇಕು. ಅಲ್ಲಿ ಚೌಡೇಶ್ವರಿಯ ದರ್ಶನ ಪಡಿಬೇಕು. ಈ ಉತ್ತರ ಆಗಿರ್ಲಿ ದಕ್ಷಿಣ ಆಗಿರ್ಲಿ ಎಲ್ಲ ಭಕ್ತಾದಿಗಳು ಈ ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಮದಗಾಕೆರೆ ಒಂದು ಪಕ್ಕದಲ್ಲಿನ
ಮಟ್ಟಿಕೋಟಿ ಗ್ರಾಮ ಮರಡಿ ಅನ್ನಂತ ರೇವಣ ಸಿದ್ಧರ ತಪೋಭೂಮಿ ಚೌಡೇಶ್ವರಿಯ ಒಂದು ಗದ್ದಿಗೆ ಇತಿಹಾಸನ ನೀವೆಲ್ಲರೂ ನೋಡಿ ಆಶೀರ್ವಾದ ಪಡೆದ್ರೆ ಈ ದೇಶ ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ನಾವು ತೆಗೆದುಕೊಂಡು ಹೋಗ್ಬೋದು. ಈ ರಾಜ್ಯನ ಹೆಚ್ಚಿನ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಯಾಕಂದ್ರೆ ಇಂಥ ಸ್ವತಂತ್ರ ಹೋರಾಟಗಾರರು ಊರಲ್ಲಿ ಹುಟ್ಟಿ ಇಂಥ ಒಂದು ಇತಿಹಾಸದ ರೈತರ ಮತ್ತು ಕಲಾವಿದರ ಸಾರ್ವಜನಿಕರ ಬಡವರು ಇವತ್ತ ಮಾವ ಈ ಈಸೂರು ಒಳಗಡೆ ನೀವು 68 ವರ್ಷ ಹುಟ್ಟಿ ಇಲ್ಲೇ ಬೆಳೆದಿಲ್ಲೇ ಇತಿಹಾಸ ಕೊಟ್ಟಿರಿ ಅಂದ ಬಳಿಕ ಇಲ್ಲೇ ಜಾತಿ ಧರ್ಮದ ಬಗ್ಗೆ ನಿನ್ನ ಅನಿಸಿಕೆ ಏನು ಮಾವ? ನೀ ಹೆಂಗ್ ನೋಡ್ಕೊಂಡ್ ಬಂದಿದ್ದೀವಿ ಊರಲ್ಲಿ? ಇಲ್ಲಿ ನಮ್ಮೂರಾಗ 8 ದೇವಸ್ಥಾನ ಅದ. ನಮ್ಮಲ್ಲಿ ಯಾವ್ದು ಜಾತಿ ಭೇದ ಇಲ್ಲ. ಎಲ್ಲಾ ಜಾತಿಯರ್ನು ಕಮಿಟಿಗೆ ಮೆಂಬರ್ ಮಾಡಿ ಹಾಕ್ತೀವಿ. ಎಲ್ಲರನ್ನು ಕಮಿಟಿ ಮೆಂಬರ್ ಮಾಡ್ಕೊಂಡು ನಮ್ಮೂರಾಗ ಯಾವ ದೇವಸ್ಥಾನ ಅದಾವ ಅಂದ್ರೆ ಮಾರಿಯಮ್ಮನ ದೇವಸ್ಥಾನ ಐತಿ, ಆಂಜನೇಯನ ದೇವಸ್ಥಾನ ಐತಿ, ಕೋಟೆ ರಾಮೇಶ್ವರ ದೇವಸ್ಥಾನ ಐತಿ, ತೋಟರಾಜ್ಯ ಮಠ ಐತಿ, ಅಜ್ಜಯ್ಯನ ಗುಡಿ ಅಂತ ಐತಿ, ಮಾತೆಂಗಮ್ಮನ ಗುಡಿ ಅಂತ ಐತಿ, ತಾಯಿ ಬನಶಂಕರಿ ಗುಡಿ ಐತಿ, ಈರಣ್ಣ ಕಾಳಮ್ಮನ ಗುಡಿ. ಇಡೀ ಇತಿಹಾಸದಲ್ಲಿ ಒಂದೇ ಗಜ್ಜಿ ಈರಣ್ಣ ಕಾಳಮ್ಮ ಇಂಡಿಯಾದಾಗಿಲ್ಲ. ಮತ್ತೆ ಒಂದೇ ಗಜ್ಜಿ ಮಗೆ ಪೂರ್ವಕವಾಗಿ ಅಲ್ಲೇ ಬಂಡೆಗಲ್ಲಿನ ಮೇಲೆ ಕಟ್ಟದಂತ ದೇವರು. ಅದರ ಜೊತೆಗೆ ಇತ್ಲಾಗೆ ಬನಶಂಕರಿ, ಇತ್ಲ ಕಾಳಮ್ಮ ಈರಣ್ಣ, ಅದ್ರ ಪಕ್ಕ ಮಸೂದಿ, ಅದ್ರ ಪಕ್ಕ ಪಾಂಡುರಂಗನ ದೇವಸ್ಥಾನ. 4 ದೇವಸ್ಥಾನ ಪೂರ್ವಕವಾಗಿ ಹಿಂಗೆ 4 ದೇವಸ್ಥಾನ ಇಡೀ ಇತಿಹಾಸದಲ್ಲಿ ಎಲ್ಲಿ ಇಲ್ಲ. ಆಮೇಲೆ ನಮ್ಮಲ್ಲಿ ಯಾವುದೇ ಒಂದು ದೇವಸ್ಥಾನ ಕಮಿಟಿಗೆ ಆಯ್ಕೆ ಮಾಡಿದ್ರೆ ಮೆಂಬರ್ನ ಎಲ್ಲಾ ಜಾತಿಯರ್ನು ಮಾಡ್ಕೊಳ್ತೀವಿ. ಮುಸ್ಲಿಮ್ಸು ಸಹಿತ 2 ಮೆಂಬರ್ ಮಾಡ್ಕೊಳ್ತೀವಿ. ಅವ್ರ ಹಬ್ಬಕ್ಕೆ ನಾವು ದುಡ್ಡು ಕೊಡ್ತೀವಿ, ನಮ್ಮ ಹಬ್ಬಕ್ಕೆ ಅವ್ರು ದುಡ್ಡು ಕೊಡ್ತೀವಿ. ಬೇರೆ ಕಡೆ ಎಲ್ಲ ಹಿಂದೂ ಮುಸ್ಲಿಂ ಗಲಾಟೆಗಾವ್. ಈಸೂರು ಒಂದು ಊರಾಗ ಎಲ್ಲೆಲ್ಲಿ ಹಿಂದೂ 25 ವರ್ಷ ಹಿಂದೂ ಮುಸ್ಲಿಮ್ಸ್ ಅಂದ್ರೆ ಒಂದೇ, ರಾಮನು ಅವನೇ ರೈಮನು ಅವನೇ ಅನ್ನೋ ಒಂದು ಭಾವನೆ ಈಸೂರಿನಲ್ಲಿ ಬೆಳೆದು ಬಂದತಿ. ಮುಂದೆ ನಾವು ಹೋದ ನಂತರ ಅದು ಹಿಂಗೆ ಕಂಟಿನ್ಯೂ ಆಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಂತ ಈರಣ್ಣ ಕಾಳಮ್ಮನ್ ಬೀಳ್ತವೆ. ಮತ್ತೆ